ಯೂಟ್ಯೂಬರ್ಸ್ ಅಂತಂದರೆ ಬರೀ ಟ್ರಾವೆಲ್ ಎಕ್ಸ್ಪ್ಲೋರ್ ಮಾಡೋದು, ಹ್ಯುಮ್ಯಾನಿಟಿ ಮಾಡೋದು, ಟೋ ಮಾಡೋದು ಅದೊಂದೇ ಅಲ್ವಾ. ಸೊ ಮತ್ತೆ ಸಮೀರ್ MD ಅವ್ರಿಗೆ ಪಾಪ ಆದಷ್ಟು ಸಪೋರ್ಟ್ ಮಾಡಿ ಅವ್ರ ವೀಡಿಯೋನ. ಬಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಮಾತಾಡ್ತಾ ಇರೋದು ಅದ್ರ ಬಗ್ಗೆ ಅಂತಂದರೆ ನಮ್ಮ ಸೌಜನ್ಯ ಅವ್ರ ಬಗ್ಗೆ. ಸೊ ನಾನು ಅದ್ರ ಬಗ್ಗೆ ಮಾತಾಡಬಾರ್ದು ಎಂತಕ್ಕೆ ಅಂತ ಅಂದ್ಕೊಂಡೇ ಇದ್ದೆ ನಾನು. ಬಟ್ ಇವಾಗ ನಮ್ಮ ಸಮೀರ್ MD ಅವ್ರ ವೀಡಿಯೋ ನೋಡಿದೆ. ಸೊ ವೀಡಿಯೋ ನೋಡಾದ್ಮೇಲೆ ಏನನ್ನಿಸ್ತು ಅಂತಂದರೆ, ಅಷ್ಟು ಆಧಾರಗಳು ಇಟ್ಕೊಂಡು ನಮ್ಮ ಪೊಲೀಸವರು ಏನೋ ಆಧಾರಗಳನ್ನೆಲ್ಲ ಫುಲ್ಲು ನಾಶ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ವೀಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅವರು ಇಷ್ಟೊಂದು ಪ್ರೂಫ್ನ ಮತ್ತು ಇಷ್ಟೊಂದು ಆಧಾರನ ಇಟ್ಕೊಂಡು ಇಷ್ಟು ಸ್ಟ್ರಾಂಗಾಗಿ ಮಾತಾಡ್ತಾರೆ ಅಂತಂದಮೇಲೆ, ಸೊ ಅಲ್ಲಿ ಒಂದಲ್ಲ ಎರಡಲ್ಲ 1000 ಹೆಣಗಳು ಸೊ ಧರ್ಮಸ್ಥಳದ ಸುತ್ತಮುತ್ತ ಊತಾಕಿದ್ದಾರೆ ಅಂತಂದರೆ ಎಷ್ಟು ಧೈರ್ಯ ಇರಬಾರ್ದು ಅವ್ರಿಗೆ. ಸೊ ಇದ್ರ ಬಗ್ಗೆ ಯಾರು ಮಾತಾಡಲ್ಲ ಅಂತ ಅಂದ್ಕೊಂಡು ಬರೋಷ್ಟು ಸೊ ವೀಡಿಯೋ ನೀವು ಒಂದ್ಸಲ ಸಮೀರ್ ವೀಡಿಯೋ ನೋಡಿಲ್ಲ ಅಂತಂದರೆ ಪೂರ್ತಿ ಹೋಗಿ ನೋಡ್ಕೊಂಬನ್ನಿ. ಸೊ ಕ್ಲಿಯರಾಗಿ ಹೇಳಿದ್ದಾರೆ ಅವರು ಏನೇನಾಗಿದೆ ಧರ್ಮಸ್ಥಳ ಮತ್ತು ಅಲ್ಲಿರೋ ವೀರೇಂದ್ರ ಹೆಗ್ಡೆ. ಬಟ್ ಅವ್ರ ಹೆಸರು ತಗೋಬೋದೋ ಇಲ್ವೋ ಗೊತ್ತಿಲ್ಲ. ಬಟ್ ಟಾಪಿಕ್ ಎಲ್ಲರಿಗೂ ಬೆಂಗಳೂರಲ್ಲಿರೋರಿಗೆಲ್ಲ ಎಲ್ಲರಿಗೂ ಗೊತ್ತಿರೋ ಥರನೇ ಸ್ಥಳದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಈ ಕೇಸಲ್ಲಿ ಅವ್ರಿಗೆಲ್ಲರಿಗೂ ಖಂಡಿತ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಅಷ್ಟು ಜನನ ಎಷ್ಟು ಎಲ್ಲ ಆಲ್ಮೋಸ್ಟ್ 1000 ಹೆಣಗಳಲ್ಲಿ ಆಲ್ಮೋಸ್ಟ್ ಲೆಕ್ಕ ಹಾಕ್ದಂಗೆ 1000 ಜನ ಇರೋದಿಲ್ಲ, ಸುಮಾರು ಹೆಚ್ಚು ಕಮ್ಮಿ ಇರ್ತಾರೆ. ಬಟ್ ಆದ್ರೂ ಒಂದು ಪ್ರಾಣ ಆದ್ರೂ ಪ್ರಾಣನೇ ಅಲ್ವಾ. ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆಲ್ಮೋಸ್ಟ್ ಹೆಣಗಳೆಲ್ಲ ಫುಲ್ಲು ಯಾರ್ದಿರೋದು ಅಂತಂದರೆ ಈ ವಯಸ್ಸು ಹುಡುಗಿರು ಮತ್ತು 25-30 ಆ ಥರ ಪಟ್ಟಿರೋ ಹುಡುಗಿರು ಆಲ್ಮೋಸ್ಟ್ ಜಾಸ್ತಿ ಹುಡುಗಿರೇ ಅಂತ ಈ ಥರ ಅಲ್ಲಿ ತಗೊಂಡೋಗಪ್ಪ ಊತಿರೋದು. ಸೊ ಅವ್ನಿಗೇನೋ ಜ್ಞಾನ ಪ್ರಜ್ಞೋದಯ ಆಯಿತೋ ಏನಾಯಿತೋ ಅವ್ನಿಗೆ ಒಳ್ಳೆ ಮನಸ್ಸು ಬಂದು ಈ ಥರ ಚೇಂಜ್ ಆಗೋದಕ್ಕೆ ಕಾರಣ. ನೋಡಬೇಕು ಈ ಕೇಸ್ ಎಲ್ಲಿವರೆಗೂ ಹೋಗುತ್ತೋ ಏನೋ ಅಂತಂದ್ಬಿಟ್ಟು. ಮತ್ತು ಸಮೀರ್ MD ಅವ್ರಿಗೆ ಪಾಪ ಆದಷ್ಟು ಸಪೋರ್ಟ್ ಮಾಡಿ, ಅವ್ರ ವೀಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಬರೀ ಯೂಟ್ಯೂಬರ್ಸ್ ಅಂತಂದರೆ ಬರೀ ಟ್ರಾವೆಲ್ ಎಕ್ಸ್ಪ್ಲೋರ್ ಮಾಡೋದು, ಹ್ಯುಮ್ಯಾನಿಟಿ ಮಾಡೋದು, ಟೋ ಮಾಡೋದು ಅದೊಂದೇ ಅಲ್ವಾ. ಸೊ ಇಂಥ ವಿಷಯಗಳನ್ನು ನಾವು ಸ್ಪ್ರೆಡ್ ಮಾಡಬೇಕು 4 ಜನಕ್ಕೆ. ಆದಷ್ಟು ತುಂಬ ಬೇಗ ಸ್ಪ್ರೆಡ್ ಆಗೋದು ಅಂತಂದರೆ ನಮ್ಮ ಸೋಷಿಯಲ್ ಮೀಡಿಯಾನೇ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದನ್ನೋದಕ್ಕಿಂತ ಕೆಟ್ಟದನ್ನೇ ಜಾಸ್ತಿ ತುಂಬ ಜನ ಲೈಕ್ ಮಾಡ್ತಾರೆ. ಅಂಥದನ್ನೆಲ್ಲ ಬಿಟ್ಟು ಈ ಸಮೀರ್ MD ಇದು ಎಲ್ಲೋಗಿ ಮುಗಿಯುತ್ತೆ ಏನೋ ಅಂತಂದ್ಬಿಟ್ಟು ಅಲ್ಲಿವರೆಗೂ ಸಮೀರ್ MD ಅವರಿಗೆ ಸಪೋರ್ಟ್ ಮಾಡಿ. ನಮ್ಮ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಸೊ ಅವ್ರನ್ನ ನಾನು ಲಾಸ್ಟ್ ಒಂದು ರೀಸೆಂಟಾಗಿ ಏನೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ನಮ್ಮ ಮಹೇಶ್ ಅವರು ಅನ್ಕೊತೀನಿ, ಸಮಥಿಂಗ್ ಗೊತ್ತಿಲ್ಲ ನನಗೆ ಹೆಸರು. ಈ ಸಮೀರ್ MD ಅವ್ರನ್ನ ಎನ್ಕೌಂಟ್ರ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಏನೇನೋ ಹೇಳ್ತಾಯಿದ್ರು. ಬಟ್ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ಬಟ್ ಅವ್ರಿಗೇನಾದರೂ ಒಂದು ಆಯಿತು ಅಂತಂದರೆ ಮಾತ್ರ ನಮ್ಮ ಕರ್ನಾಟಕದ ಜನತೆ, ಕರ್ನಾಟಕದ ನಮ್ಮ ಆಟೋ ಡ್ರೈವರ್ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ಗೊತ್ತಾಗಿತ್ತು. ಏನಾದರೂ ಆಯಿತು ಅಂತಂದರೆ ಪ್ರಾಣ ಕೂಡ ನಮ್ಮ ಕನ್ನಡದವರು. ಅದೇ ಥರ ಒಂದು ಹೆಣ್ಣಿಗೆ ಏನಾದರೂ ಈ ಥರ ಅನ್ಯಾಯ ಆಗಿದೆ ಅಂತಂದಾಗ ಸೊ ಸುಮ್ಮನೆ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ನಮ್ಮ ಕನ್ನಡದವರು ಬಂದರೆ ಆ ಹುಡುಗಿಗೆ ಆಗಿರೋದು ಅನ್ಯಾಯನೇ. ಸೊ ಅದು ಇಷ್ಟು ವರ್ಷ ಆದಮೇಲೆ ಈ ಕೇಸ್ನ ಅವ್ರು ತಗೊಂಡು ಅದನ್ನ ರಿಸರ್ಚ್ ಮಾಡಿ ಏನೇನೋ ಪ್ರಯತ್ನ ಪಟ್ಟು ಇಷ್ಟೆಲ್ಲ ಸಾಹಸ ಮಾಡಿ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಂಗೆ. ಸೊ ಅವ್ರಿಗೊಂದು ಸ್ವಲ್ಪ ಹ್ಯಾಟ್ಸ್ ಆಫ್. ಯಾರಿಗೂ ಈ ಥರ ಬರೋದಿಲ್ಲ ಈ ಥರ ಮಾಡಬೇಕು ಅಂತ. ಎಲ್ಲ ಎಂಟರ್ಟೈನ್ಮೆಂಟು ಕಾಮಿಡಿ ಮಾಡ್ಕೊಂಡು ಹೋಗ್ತಾರೆ ಹೊರತು ಸೊ ಈ ಥರ ಜಸ್ಟಿಸ್ ಬೇಕು ಅಂತ ಅಂದ್ಬಿಟ್ಟು ಹೋರಾಡಿರೋರನ್ನ ನಾನು ನೋಡಿಲ್ಲ. ಸೊ ಅಂಥವ್ರಿಗೆ ಸಪೋರ್ಟ್ ಖಂಡಿತ ನನ್ನ ಸೈಡ್ ಅಂತೂ ಇದ್ದೇ ಇರುತ್ತೆ. ನಾನು ಮೋಸ್ಟ್ಲಿ ಇದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಇಂಥ ಧೈರ್ಯ ಮಾಡಿ ಅವ್ರು ಮಾತಾಡಿದ್ದಾರೆ ಅಂತಂದಮೇಲೆ ಸೊ ನಾವು ಬಂದು ಅವರ ಧೈರ್ಯಕ್ಕೆ ನಾನು ನಿಜ ಒಂದು ಸೆಲ್ಯೂಟ್ ಹೊಡಿತೀನಿ. ಇಷ್ಟೆಲ್ಲ ಸರ್ಚ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂತಂದರೆ ಖಂಡಿತ ಸಪೋರ್ಟ್ ಬೇಕೇ ಬೇಕು ಅವ್ರಿಗೆ. ಸೊ ನಮ್ಮ ಕಡೆಯಿಂದ ಸಮೀರ್ MD ಅವರೇ ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ. ಇನ್ನೆಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸೊ ಅವ್ರ ಚಾನಲಲ್ಲಿ ಹೋಗಿ ನೋಡಿದ್ರೆ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಆ ಸ್ಕ್ಯಾನರಲ್ಲಿ ಏನೇನು ಮಾಹಿತಿ ಬೇಕೋ ಏನೇನು ಅದ್ರ ಬಗ್ಗೆ ಅಂತಂದ್ಬಿಟ್ಟು ನಿಮ್ಮ ಹೆಸರು, ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಸೊ ನೀವು ಅದನ್ನು ನೋಡಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರ ವೀಡಿಯೋ ನೋಡಿ. ಸೊ ಸ್ಕ್ಯಾನರ್ ಗೊತ್ತಾಗಿಲ್ಲ ಅಂತಂದರೆ ನಾನು ಸ್ಕ್ಯಾನರ್ನ ಮೆನ್ಷನ್ ಮಾಡ್ತೀನಿ. ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಅದರಲ್ಲಿರೋದನ್ನ ಡೀಟೇಲ್ಸ್ನ ಫಿಲ್ ಮಾಡಿ, ನೀವು ಫಿಲ್ ಮಾಡೋದಲ್ದಿರ ನಿಮ್ಮ ಮನೇಲಿರೋರ್ಗು ಅದನ್ನು ಫಿಲ್ ಮಾಡಿ ಇದೊಂದು ಸಹಾಯ ಮಾಡಿ. ಸೊ ಸಮೀರ್ MD ಅವರೇ ಭಯಪಡಬೇಡಿ. ಸೊ ನಮ್ಮ ಸಪೋರ್ಟ್ ಇರುತ್ತೆ. ನಿಮಗೆ ಏನಾದರೂ ಆಯಿತು ಅಂತಂದರೆ ಮಾತ್ರ ನಾವಂತೂ ಸುಮ್ಮನೆ ಇರೋದಿಲ್ಲ. ನಮ್ಮ ಕೈ ಸೊ ನಮ್ಮ ಕೈಯಲ್ಲಿ ಅನ್ನೋದಕ್ಕಿಂತ ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಅದನ್ನು ಮಾಡ್ತೀನಿ. ಸೊ ಮಾಡೋವಷ್ಟು ದೊಡ್ಡ ಫೇಮಸ್ಸು ನಾನು ಆಗಿಲ್ಲ ಇನ್ನೂ. ಸೊ ಖಂಡಿತ ಮುಂದೆ ಒಂದಿನ ಅಂತೂ ಹಾಗೆ ಆಗ್ತೀನಿ. ಸೊ ಅದಕ್ಕೆ ಟೈಮ್ ಅನ್ನೋದು ಬರಬೇಕು. ಸೊ ಬಂದಾಗ ಖಂಡಿತ ಇಂಥ ಇವ್ರ ಮನೇಲಿ ಅಮ್ಮ ಇರಲ್ವಾ, ಅಕ್ಕ ಇರಲ್ವಾ, ತಂಗಿ ಇರಲ್ವಾ, ಆ ಥರ ಒಂದು ಹುಡುಗಿ ಒಂದು ಹೆಣ್ಣು ಹುಡುಗಿನ ಆ ಥರ ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಅವ್ರ ಅಮ್ಮ ನೆನಪಾಗೋದಿಲ್ವಾ ಅಂತ. ನನ್ನ ಮಕ್ಕಳನ್ನೆಲ್ಲ ಫುಲ್ಲು ಗುಂಡಿಟ್ಟು ಸಾಯಿಸ್ಬೇಕು. ಫಸ್ಟು ನಮ್ಮ ಕಾನೂನಲ್ಲಿ ಒಂದು ಹೊಸದಾಗಿ ಒಂದು ಇದು ಮಾಡಬೇಕು, ಸೆಕ್ಷನ್ ತಗೊಂಬಂದು ಕೊಡಬೇಕು. ರೇಪ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಅವನಂತ ಪ್ರೂವ್ ಆಯಿತು ಅಂತಂದರೆ ಅಲ್ಲೇ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು. ಅಂಥವನಿಂದ ಏನು ಯೂಸು?
ಆ ಹುಡುಗಿ ಸತ್ತೋದ್ಲು, ಅವ್ರ ಮನೆ ಕಡೆಯಿಂದ ಎಷ್ಟು ನೊಂದಿರ್ತಾರೆ. ಈ ನನ್ನ ಮಗ 5 ನಿಮಿಷ ಸುಖಕ್ಕೋಸ್ಕರ ಇಷ್ಟೆಲ್ಲ ಇದು ಮಾಡ್ತಾರೆ ಅಂತಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ, ಏನೋ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸೊ ಖಂಡಿತ ಹೇಳಿದ್ದಂತೂ ನೆನ್ಪಿಟ್ಕೊಳ್ಳಿ. ಸೊ ಹಮೀರ್ MD ಅವ್ರಿಗಂತೂ ಸ್ವಲ್ಪ ಆದಷ್ಟು ನಾವು ಜಸ್ಟ್ ವಾಟ್ಸಪ್ ಸ್ಟೇಟಸಲ್ಲಿ ಮತ್ತು ಕಮೆಂಟ್ ಮಾಡಿ ಇದರಿಂದ ಮಾಡಿದ್ರೆ ಏನು ಯೂಸ್ ಇರೋದಿಲ್ಲ. ಸೊ ಎಲ್ಲ ಪ್ರೂಫ್ ಸಮೇತ ತೊಗೊಂಬಂದು ಪ್ರೂವ್ ಮಾಡಿದ್ದಾರೆ ಅಂತಂದಮೇಲೆ ನಾವು ಸಪೋರ್ಟಾಗಿ ನಿಲ್ಲೇಬೇಕು. ಸೊ ನಾಳೆ ಯಾರ್ದೋ ಹೆಣ್ಮಗು ಯಾವ ಮನೇನೋ ಅಂತ ಅಂದ್ಕೊಂಡು ಸುಮ್ಮನೆ ಇದ್ರಾಗಲ್ಲ. ನಾಳೆ ನಾಡಿದ್ರಲ್ಲಿ ನಿಮ್ಮನೆ ಹೆಣ್ಮಗುಗೆ ಆ ಥರ ಆಯಿತು ಅಂತಂದರೆ ಯಾವುದಾದ್ರೂ ಸಹಾಯ ಕೇಳ್ತೀರಾ. ಅಂಥ ಟೈಮಲ್ಲಿ ನಮ್ಮಂಥವ್ರ ಸಹಾಯ ಬೇಕೇ ಬೇಕಾಗುತ್ತೆ. ಸೊ ನಾನೇನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ಇದು ಮಾಡೋನೋ ಅಲ್ಲ. ಬಟ್ ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಅಷ್ಟು ಪ್ರಚಾರಗಳನ್ನ ನಿಮ್ಮ ಏನೇನಿರುತ್ತೋ ಅದನ್ನು ಬೇಕಾದ್ರೆ ನಾವು ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ನಾವು ಬೇಕಾದ್ರೆ ಓಪನ್ನಾಗಿ ಇರ್ಬೇಕಾದ್ರೆ ಸಹಾಯ ಮಾಡ್ಬೋದು. ಸೊ ನೋಡಿ, ನಿಮ್ಮನೆ ಹೆಣ್ಮಗು ಅಂತ ಅಂದ್ಕೊಂಡು ನಿಮ್ಮನೆ ಹೆಣ್ಮಗುಗೆ ಈ ಥರ ಆಗಿದೆ ಅಂತ ಅಂದ್ಕೊಂಡಿದ್ದೀರಾ, ಏನು ಮಾಡ್ಬೇಕು ಅಂತ ನಿಮ್ಗೆ ಅನಿಸುತ್ತೋ ಅದೇ ನೀವು ಮಾಡಿ ಅಷ್ಟೇ, ಇನ್ನೇನು ಹೇಳೋದಿಲ್ಲ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈಚೆ ಹೋಗಬೇಕಾದ್ರೆ ಹೆಲ್ಮೆಟ್ ಹಾಕೊಂಡೋಗಿ, ಸೊ ಹುಷಾರಾಗಿ ಸೇಫಾಗಿ ಡ್ರೈವ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಪಟ್ಲಲ್ ಕಿತ್ತು ತಂದೆ ನಕ್ಷತ್ರ